नमस्ते बच्चों, आज हम निबंध लेखन के बारे में जानकारी प्राप्त करेंगे। जैसे ही आप सब जानते हैं, निबंध लेखन 10वीं कक्षा के वार्षिक परीक्षा में बहुत ज़रूरी है और महत्वपूर्ण है, क्योंकि उसको 4 अंक दिए गए हैं। लेकिन निबंध लेखन लिखने की तरीका अगर आप मालूम करेंगे तो आप पूरे से पूर्ण अंक मतलब 4 से 4 अंक पा सकते हैं। ನೋಡಿ, ನಿಬಂಧ ಲೇಖನವು ಒಂದು ವೇಳೆ ನೀವು ಸರಿಯಾಗಿ ಕ್ರಮಬದ್ಧವಾಗಿ ಬರೆದರೆ ಖಂಡಿತ ಸಂಪೂರ್ಣ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ 4 ಕೂಡ ನೀವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ನೀವು ಅದನ್ನು ಯಾವ ರೀತಿ ಬರೀಬೇಕು ಅದನ್ನು ಮೊದಲು ತಿಳ್ಕೊಳ್ಳಿ ಮಕ್ಕಳೇ. ನೋಡಿ, ಈಗ ನಿಬಂಧ ಲೇಖನದ ಪ್ರಶ್ನೆ ಈ ರೀತಿ ಇರ್ತದೆ. दिए गए संकेत बिंदुओं के आधार पर 12 से 15 वाक्यों में किसी एक विषय के बारे में निबंध लिखिए. ಅಲ್ಲಿ ಏನು ಕೇಳಿದ್ದಾರೆ ಮಕ್ಕಳೇ, ವಿದ್ಯಾರ್ಥಿಗಳೇ? ನೋಡಿ, 12ರಿಂದ 15 ವಾಕ್ಯಗಳು ಮಾತ್ರ. ಆದರೆ ನೀವೇನು ಮಾಡ್ತೀರಿ, ನಿಬಂಧ ಬರೆಯುವಾಗ 2 ಪೇಜು 3 ಪೇಜು ಬರೆದಿರ್ತೀರಿ ಅಲ್ವಾ? ಸೊ ಆ ರೀತಿ ಮಾಡಬೇಡಿ. ನೋಡಿ, ಅಲ್ಲಿ ಕೇಳಿದಷ್ಟೇ, ಬೇಕಾದ್ರೆ ಒಂದು 2-3 ವಾಕ್ಯ ಮಾತ್ರ ಹೆಚ್ಚು ಮಾಡಿಕೊಳ್ಳಿ, ಅದಕ್ಕಿಂತ ಜಾಸ್ತಿ ಬರೆಯೋದು ಬೇಡ. ಇಲ್ಲಿ ಮೊದಲಿಗೆ ಜನಸಂಖ್ಯಾಕಿ ವೃದ್ಧಿ ಕಿ ಸಮಸ್ಯೆ. ಇಲ್ಲಿ ನಿಬಂಧದಲ್ಲಿ ಮೊದಲು ಬರೀ ಏನು ಕೊಡ್ತಾ ಇದ್ರು ಅಂದರೆ ನಿಬಂಧ ಬರೀರಿ ಅಂತ ಕೊಟ್ಟು ಜನಸಂಖ್ಯೆಗೆ ವೃದ್ಧಿಗೆ ಸಮಸ್ಯೆ ಅಷ್ಟನ್ನು ಮಾತ್ರ ಕೊಡ್ತಾಯಿದ್ರು. ಈಗ ಹಾಗೆಲ್ಲ ನಿಮಗೆ ಬರೀಲಿಕ್ಕೆ ಇನ್ನಷ್ಟು ಅವರು ಸುಲಭವಾಗಿ ಸರಳೀಕರಿಸಿದ್ದಾರೆ. ಏನಂದರೆ ಯಾವ ರೀತಿ ಬರಿಬೇಕೆಂಬ 4 ಸ್ಟೆಪ್ಪನ್ನು ಕೂಡ ಅವರು ನಿಮಗೆ ಅಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ನೀವೇನು ಬರಿತೀರಿ, ಅರ್ಥ ಅಥವಾ ಪ್ರಸ್ತಾವನಾ. ಅರ್ಥ ಅಥವಾ ಪ್ರಸ್ತಾವನಾ ಇಲ್ಲಿ ನೀವೇನು ಬರಿಬೇಕು? ಈಗ ಜನಸಂಖ್ಯಾ ಅಲ್ಲಿ ಯಾವುದ್ರ ಬಗ್ಗೆ ವಿಷಯ ಇರೋದು? ಜನಸಂಖ್ಯಾ ವೃದ್ಧಿಗೆ ಸಮಸ್ಯೆ. ನೀವು ಜನಸಂಖ್ಯೆ ಅಂದರೆ ಏನು, ಜನಸಂಖ್ಯೆ ವೃದ್ಧಿ ಅಂದರೆ ಏನು, ಅಲ್ಲಿ ಏನು ಎಂಬುದನ್ನು ಮೊದಲು ನೀವು ಸ್ಪಷ್ಟವಾಗಿ 2 ಅಥವಾ 3 ವಾಕ್ಯಗಳಲ್ಲಿ ಅಲ್ಲಿ ನೀವು ಬರಿಬೇಕು. मालूम हो गया बच्चों? क्या लिखना है आपको? जनसंख्या वृद्धि का अर्थ, वो जनसंख्या की वृद्धि क्या है, जनसंख्या क्या है, उसके बारे में प्रस्तावना और अर्थ में कितने लिखने हैं, कितने वाक्य लिखने हैं, ಎಷ್ಟು ವಾಕ್ಯ ಬರಿಬೇಕು? ಕೇವಲ 2 ಅಥವಾ 3 ವಾಕ್ಯ, ಹೆಚ್ಚಾಗಿ 4 ವಾಕ್ಯ ಬರಿಬೋದು, ಅದಕ್ಕಿಂತ ಹೆಚ್ಚು ಬರೀಲಿಕ್ಕೆ ಹೋಗೋದು ಬೇಡ. ನೋಡಿ, ಆಮೇಲೆ ಜನಸಂಖ್ಯಾ ವೃದ್ಧಿಗೆ ಕಾರಣ और ಪರಿಣಾಮ. ಆ ನಂತರ ಅಲ್ಲಿ 2ನೇ ಸ್ಟೆಪ್ ಏನು ಕೇಳಿದ್ದಾರೆ, ಅದರ ಕಾರಣ ಮತ್ತು ಪರಿಣಾಮ, ಅದರ ಬಗ್ಗೆ ವಿವರಿಸುವುದು. ಇಲ್ಲಿ 2 ಸೈಡ್ ಹೆಡ್ಡಿಂಗ್ ಇದೆ. ಏನು? ಒಂದು ಜನಸಂಖ್ಯಾ ವೃದ್ಧಿಗೆ ಕಾರಣ ಮತ್ತು ಪರಿಣಾಮ, ಇನ್ನೊಂದು ಜನಸಂಖ್ಯಾ ನಿಯಂತ್ರಣಕ್ಕೆ ಉಪಾಯ. ಹೀಗೆ. ಆದರೆ ಇದಕ್ಕೆ ಅಂಕಗಳಿರೋದು ಎಷ್ಟು? ಕೇವಲ 2 ಮಾತ್ರ. 2 ಮಾತ್ರ. ನೋಡಿ, ಮೊದಲಿಗೆ ಏನು ಬರೆದ್ರಿ ನೀವು? ಅರ್ಥ ಮತ್ತು ಪ್ರಸ್ತಾವನೆ ಬರೆದ್ರಿ, ನಂತರ ಜನಸಂಖ್ಯಾ ವೃದ್ಧಿಗೆ ಕಾರಣ और ಪರಿಣಾಮ ಬರೆದ್ರಿ. ಇದಕ್ಕೆ ಅರ್ಥ ಮತ್ತು ಪ್ರಸ್ತಾವನೆಗೆ ಅಂಕಗಳಿರೋದು ಕೇವಲ 1 ಮಾತ್ರ. ಆದ್ದರಿಂದ ನೀವು 2 ಅಥವಾ 3 ವಾಕ್ಯಗಳು ಬರೆದ್ರೆ ಸಾಕಾಗ್ತದೆ. ಇಲ್ಲಿ 2 ಅಂಕಗಳಿರುವುದರಿಂದ ಎಷ್ಟು? ಇಲ್ಲಿ ಇದೆ 5 ವಾಕ್ಯಗಳನ್ನು ಬರಿಬೋದು. 10 ವಾಕ್ಯಗಳಲ್ಲಿ ನೀವು ಅದನ್ನು ಮುಗಿಸ್ಬೋದು. ಆಮೇಲೆ ಇರುವುದೇನು? ಉಪಸಂಹಾರ. ಇಲ್ಲಿ ಇದಕ್ಕೆ 1 ಅಂಕ. ಒಟ್ಟು 4 ಅಂಕಗಳು ಇದೆ. ಹೀಗೆ ನಿಮಗೆ ಈ ರೀತಿ ವಿಭಜನೆ ಮಾಡಿ ಕೊಟ್ಟಿರೋದ್ರಿಂದ ನಿಮಗೆ ಬರಲಿಕ್ಕೆ ಸುಲಭ. ಇಲ್ಲ ನೀವು ಆಲೋಚನೆ ಮಾಡಬೇಕು, ಪ್ರಸ್ತಾವನೆ ಆದ ನಂತರ ನಾನು ಏನನ್ನು ಬರೆಯೋದು ಅಂತ. ಈಗ ಹಾಗೆಲ್ಲ ನಿಮಗೆ ಅವರು ಸೈಡ್ ಹೆಡಿಂಗನ್ನು ಕೊಟ್ಟಿರ್ತಾರೆ, ನೀವು ಅದಕ್ಕೆ ಪೂರಕವಾಗಿ ನೀವು ವಾಕ್ಯಗಳನ್ನು ಬರೆದುಕೊಂಡು ಹೋದರೆ ಆಯಿತು. ಇಲ್ಲಿ ನೋಡಿ, ಈಗ ನಾನು ಒಂದು ಉದಾಹರಣೆಯನ್ನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೇನೆ. ಜನಸಂಖ್ಯಾಕಿ ಸಮಸ್ಯೆ. ಮೊದಲು ನಾವು ಅದರ ಅರ್ಥ ಮತ್ತು ಪ್ರಸ್ತಾವನೆಯನ್ನು ಬರೆಯುವುದು. ಮೊದಲೇ ಹೇಳಿದಾಗ ಅದು ಏನಂತ ಹೇಳಿ ಬರೆಯುವುದು. जनसंख्या की समस्या सामान्य रूप से विश्व की समस्या है. पहला चीन, दूसरा भारत में अधिक जनसंख्या है. प्रति 3 सेकंड में 2 बच्चे जन्म लेते हैं. ನೋಡಿ, ಇಲ್ಲಿ ಕೇವಲ ಎಷ್ಟು ವಾಕ್ಯಗಳಿದೆ? 1, 2, 3 ವಾಕ್ಯಗಳು ಮಾತ್ರ. ನೀವು ಬೇಕಾದಲ್ಲಿ 1 ಹೆಚ್ಚು ಸೇರಿಸಿಕೊಳ್ಳಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಸೇರಿಸುವುದು ಬೇಡ. ನಂತರ ಜನಸಂಖ್ಯಾ ವೃದ್ಧಿಗೆ ಕಾರಣ. ಜನಸಂಖ್ಯಾ ವೃದ್ಧಿಗೆ ಕಾರಣ ಅಂದರೆ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣ ಏನು ಅಂತ. ನೀವು ಇದನ್ನೇ ವಿದ್ಯಾರ್ಥಿಗಳೇ, ನೀವು ಇದನ್ನೇ ಬರೆಯುವ ಅವಶ್ಯಕತೆ ಇಲ್ಲ, ಅಗತ್ಯ ಇಲ್ಲ. ನಿಮ್ಮ ಕಲ್ಪನೆಯಲ್ಲಿ ಬೇರೆ ಬೇರೆ
ಏನು ಸಮಸ್ಯೆಗಳು ಕಾಣಿಸ್ಕೊಳ್ಬೋದು, ನೀವು ಅದನ್ನೇ ಬರಿಬೋದು. ಆದರೆ ಇದು ನಾನು ಜಸ್ಟ್ ಮಾದರಿ ಮಾತ್ರ, ನೀವು ಯಾವ ರೀತಿ ಬರಿಬೋದು ಎಂಬುದನ್ನು ಮಾತ್ರ ಇಲ್ಲಿ ತಿಳಿಸಿಕೊಡ್ತೇನೆ ಅಷ್ಟೇ. ನಿಮಗೆ ಹೇಗೆ ಬೇಕು ಹಾಗೆ ನೀವು ಬರ್ಕೊಳ್ಬೋದು. ಸೊ विज्ञान की उन्नति के साथ चिकित्सा एवं स्वास्थ्य की सुविधाओं में सुधार हुआ है ಅಲ್ವಾ. ಈಗ ವಿಜ್ಞಾನ ಬಹಳಷ್ಟು ಪ್ರಗತಿಯನ್ನು ಕಂಡಿದೆ, ಸಾವಿನ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಸಾವಿನ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಆದ್ದರಿಂದ ಏನು ಅದು ಒಂದು ಜನಸಂಖ್ಯೆ, ಮೊದಲೆಲ್ಲ ಒಂದು ಕಾಯಿಲೆ ಬಂದರೆ, ಈಗ ಕೊರೋನಾ ಇದೆ ಸರಿ ಮಕ್ಕಳೇ, ಆದರೆ ಕೊರೋನಾದಿಂದಲೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವು ಸಂಭವಿಸಿದೆ ಅಲ್ವಾ. ಆದರೆ ಮೊದಲೆಲ್ಲ ಇಂಥದ್ದೇ ಬೇರೆ ಬೇರೆ ರೀತಿ ರೋಗಗಳು ಬಂದು ಏನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮರಣವನ್ನು ಹೊಂದ್ತಾ ಇದ್ದರು. ಈಗ ಆ ರೀತಿ ಇಲ್ಲ. ಹಾಗಾಗಿ ಫಲತಃ ಮೃತ್ಯು ಕಮ್ ಅವ್ರ ಆಯು ಮೇ ವೃದ್ಧಿ ಹುಯಿ ಹೇ. ಈಗ ವಿಜ್ಞಾನ ಬಹಳಷ್ಟು ಮುಂದುವರಿಯೋದ್ರಿಂದ ಏನಾಗಿದೆ, ಸಾವಿನ ಸಂಖ್ಯೆ ಕಡಿಮೆಯಾಗಿದೆ ಮತ್ತು ಏನು ಆಯುಷ್ಯ ಹೆಚ್ಚಾಗಿದೆ, ಅದು ಒಂದು ಕಾರಣ ಆಗಿದೆ. ಆಮೇಲೆ ಪ್ರಾಚೀನ ಮಾನ್ಯತಾओं ಅನುಸಾರ ಬಚ್ಚೆ ಭಗವಾನ್ ಕಿ ದೇನ್ ಹೇ. ಜನರೇನು ತಿಳ್ಕೊಳ್ತಾರೆ, ಮೊದಲಿಂದ ಪರಂಪರೆ ಮಕ್ಕಳಂದರೆ ಭಗವಂತನ ಕೊಡುಗೆ ಅಲ್ವಾ. ಜನಸಂಖ್ಯಾ ವೃದ್ಧಿ ಕೋ ರೋಕನೆ ಮೇ ಬಾಧಕ ತತ್ವ ಹೈ अशिक्षा, अंधविश्वास और रूढ़िवादिता. इसके अतिरिक्त भारतीय लोग संतान को ईश्वरीय देन समझते हैं. ಈಗ ಜನರಲ್ಲಿ ಶಿಕ್ಷಣ ಇಲ್ಲದೇ ಇರುವುದು, ಶಿಕ್ಷಣ ಇದ್ದರೆ ಗೊತ್ತಾಗ್ತದೆ. ಒಂದು ಮನೆಯಲ್ಲಿ ಒಂದು 10 ಮಕ್ಕಳಿದ್ರೆ ಯಾವ ರೀತಿ ಆ ಮಕ್ಕಳನ್ನು ನಾವು ನೋಡಿಕೊಳ್ಬೋದು, ಅಥವಾ 1 ಅಥವಾ 2 ಮಕ್ಕಳಿದ್ರೆ ಅವರನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಬೋದು ಅಂತೇಳಿ ಅಲ್ವಾ. ಸೊ ಶಿಕ್ಷಣ ಇಲ್ಲದಿರೋದ್ರಿಂದ ಅವರೇನು ಮಾಡ್ತಾರೆ, ಭಗವಂತನ ಪ್ರಸಾದ ಅಥವಾ ಭಗವಂತನ ಕೊಡುಗೆ ಅಂತ ಹೇಳಿಕೊಂಡು ಒಂದು 5-10 ಮಕ್ಕಳು ಅವರ ಮನೆಯಲ್ಲಿ ಇರ್ತಾರೆ. ಸೊ ಇದು ಒಂದು ಏನು ಜನಸಂಖ್ಯಾ ವೃದ್ಧಿಗೆ ಮುಖ್ಯವಾದ ಕಾರಣ ಆಗಿರ್ತದೆ. ಆಮೇಲೆ ಜನಸಂಖ್ಯಾ ನಿಯಂತ್ರಣಕ್ಕೆ ಉಪಾಯ. ಏನು ಉಪಾಯ ನೋಡಿ, हम सबका यह कर्तव्य है कि इस समस्या का निवारण में ಪೂರಾ ಯೋಗದಾನ ದೇ. ಈಗ ಒಬ್ಬರಿಬ್ಬರಿಂದ ಜನಸಂಖ್ಯೆ ನಿಯಂತ್ರಣ ಆಗೋದಿಲ್ಲ. ಮೊದಲು ನಾವು ಶುರು ಮಾಡಿಕೊಳ್ಬೇಕು, ಆಮೇಲೆ ನಮ್ಮ ಪರಿವಾರದವರಿಗೆ ಹೇಳಬೇಕು, ಆಮೇಲೆ ನಮ್ಮ ಸಂಬಂಧಿಕರಿಗೆ ಹೇಳಬೇಕು, ಮತ್ತು ಗೆಳೆಯರಿಗೆ. ಹೀಗೆ ಒಂದೇ ಸರಿ ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ. ಮೊದಲು ಏನು ಮಾಡಬೇಕು, ನಾವು ನಮ್ಮಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಬೇಕು, ನಮ್ಮನ್ನು ನಾವು ಸರಿ ಮಾಡಿಕೊಳ್ಬೇಕು. ಹಾಗೆ ಹಮಾರಿ ಸರ್ಕಾರ और सामाजिक संस्थाओं को चाहिए कि समाचार माध्यमों, ರೇಡಿಯೋ, ದೂರದರ್ಶನ ದ್ವಾರ ಜನಸಂಖ್ಯಾ ಕೆ ಬಾರೆ ಮೇ ಪ್ರಚಾರ ಪ್ರಸಾರ ಕರೆ. ಅಷ್ಟೇ ಅಲ್ಲ, ನಾವು ತಿಳ್ಕೊಂಡಷ್ಟೇ ಸಾಲದು, ಅದನ್ನು ಜನರಿಗೂ ಕೂಡ ತಿಳಿಸ್ಬೇಕಲ್ಲ. ಒಬ್ಬರಿಂದ ಆಗೋದಿಲ್ಲ, ನಮ್ಮ ಒಬ್ಬರಿಂದ ಕೆಲಸ ಆಗೋದಿಲ್ಲ. ಅದಕ್ಕೋಸ್ಕರ ಸರ್ಕಾರ, ಕೆಲವು ಸಾಮಾಜಿಕ ಸಂಸ್ಥೆಗಳು ಎಲ್ಲ ಒಟ್ಟಿಗೆ ಕೈ ಜೋಡಿಸಿಕೊಂಡು ಏನು ಮಾಡಬೇಕು, ಸಮಾಚಾರ ಪತ್ರದ ಮೂಲಕವೋ, ಮಾಧ್ಯಮದ ಮೂಲಕವೋ, ರೇಡಿಯೋದ ಮೂಲಕವೋ ಅಥವಾ ದೂರದರ್ಶನ ಮೂಲಕವೋ ಜನರಿಗೆ ಏನು ಮಾಡಬೇಕು, ಜನಸಂಖ್ಯೆ ಹೆಚ್ಚುತ್ತಿರುವ ಕಾರಣ, ಹೆಚ್ಚಾಗಲು ಕಾರಣ ಏನು, ಅಥವಾ ಹೆಚ್ಚಿದರೆ ಏನು ಸಮಸ್ಯೆ ಆಗ್ತದೆ ಅದನ್ನೆಲ್ಲ ಅವರಿಗೆ ಮನದಟ್ಟು ಮಾಡಿಸಬೇಕು. ಜನಸಂಖ್ಯಾ ನಿಯಂತ್ರಣಕ್ಕೂ ಜೀವನ ಕ ಏಕ ಅವಶ್ಯಕ ಅಂಗ ಮಾನ್ ಲಿಯೇ ಜಾಯ್. ಅಂದರೆ ಆ ನಿಯಂತ್ರಣ, ಜನಸಂಖ್ಯೆಯನ್ನು ನಾವು ಎಷ್ಟು ನಿಯಂತ್ರಣದಲ್ಲಿರ್ತೇವೋ ಅಷ್ಟು ಏನಾಗ್ತದೆ, ನಮ್ಮ ದೇಶ ಇನ್ನಷ್ಟು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಕೊನೆಯದಾಗಿ ಉಪಸಂಹಾರ. ಇಲ್ಲಿ ಏನು ಬರೀತೀರಿ ನೀವು ಕೊನೆಗೆ, ಕನ್ಕ್ಲೂಷನ್ ಎಲ್ಲ, ಅಂದರೆ ಅದರಿಂದ ಏನು ಸಮಸ್ಯೆ ಆಗ್ತದೆ ಎಲ್ಲ ತಿಳ್ಕೊಂಡ್ರಿ. ಕೊನೆಗೆ ಅದನ್ನು ನಾವು ಯಾವ ರೀತಿ ಏನು ನಿವಾರಿಸ್ಬೋದು ಎಂಬುದನ್ನು ನಾವಿಲ್ಲಿ ಉಪಸಂಹಾರಲ್ಲಿ ಬರಿತೇವೆ ನೋಡಿ. ಹಮಾರೆ ದೇಶ್ ಕೆ ವಿಕಾಸ್ ಮೇ ಜನಸಂಖ್ಯಾ ಕಿ ವೃದ್ಧಿ ಏಕ್ ಬಡಿ ಬಾಧಾ ಹೈ ಅಲ್ವಾ. ಎಲ್ಲರಿಗೂ ಗೊತ್ತೇ ಇದೆ, ಜನಸಂಖ್ಯೆ ಹೆಚ್ಚಾಗಿದೆ, ಹಾಗೆ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. यातायात, शिक्षा, रोजगार आदि क्षेत्र में जनसंख्या की वृद्धि सिरदर्द बन गई है अल्वा. देश का प्रत्येक नागरिक इस समस्या का हल करने में सहायक होना चाहिए. ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಈಗ ಸಮಸ್ಯೆ, ಜನರಿಗೆ ಕೆಲಸ ಇಲ್ಲ. ಯಾಕೆ? ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ, ಮುಂದುವರಿದ ಟೆಕ್ನಾಲಜಿಗಳಿಂದ, ವಿಜ್ಞಾನದಿಂದ ಏನಾಗಿದೆ, ಕೆಲಸಗಳು ಕಡಿಮೆ ಆಗಿದೆ. ಆದ್ದರಿಂದ ನಾವೆಲ್ಲ ಕೈ ಜೋಡಿಸಿಕೊಂಡು ಏನು ಮಾಡಬೇಕು, ಈ ಜನಸಂಖ್ಯಾ ನಿಯಂತ್ರಣದಲ್ಲಿ ನಮ್ಮ ಪಾತ್ರವನ್ನು ವಹಿಸಬೇಕು. ಹೀಗೆ ನೋಡಿ, ಈ 5, 3, 4 ಹಂತ ಇದೆ. ಒಂದು ಅರ್ಥ ಪ್ರಸ್ತಾವನಾ, ಇದಕ್ಕೆ 1 ಅಂಕ. ಜನಸಂಖ್ಯಾ ವೃದ್ಧಿಗೆ ಕಾರಣ ಮತ್ತು ಪರಿಣಾಮ,
ಜನಸಂಖ್ಯಾ ನಿಯಂತ್ರಣಕ್ಕೆ ಉಪಾಯ. ಇದಕ್ಕೆ ಎಷ್ಟು ಅಂಕಗಳಿದೆ? 2 ಅಂಕ ಇದೆ. ಒಟ್ಟು 5 ವಾಕ್ಯ ಬರೆದ್ರೆ ನೀವು ಸಾಕಾಗ್ತದೆ. ಉಪಸಂಹಾರಲ್ಲಿ ಒಂದು 2ರಿಂದ 3 ವಾಕ್ಯ, ಅದಕ್ಕೆ ಎಷ್ಟು ಅಂಕ ಇದೆ? 1 ಅಂಕ ಇದೆ. ಒಟ್ಟು 4 ಅಂಕಗಳು. ನೀವು ಪುಟಗಟ್ಟಲೆ ಬರೆಯುವ ಅಗತ್ಯ ಇಲ್ಲ ಮಕ್ಕಳೇ. ನಾವು ನೋಡ್ತೇವೆ ವ್ಯಾಲ್ಯೂಯೇಷನ್ ಕೆಲವೊಮ್ಮೆ 1 ಪೇಜಿಂದ ಶುರು ಆದರೆ 1, 2, 3 ಮುಗಿಯುವುದೇ ಇಲ್ಲ. ಆದರೆ ಅಂಕಗಳಿರುವುದು ಮಾತ್ರ 4. ಅಲ್ಲಿ ಕೇಳಿರುವ ವಿಷಯ ಕೂಡ ಅಷ್ಟೇ. ಏನು? 12 से 15 ವಾಕ್ಯ ಮೇಲೆ ಲಿಖಿಯೇ, 12ರಿಂದ 15 ವಾಕ್ಯ ಅಂದರೆ ಅಷ್ಟರಲ್ಲೇ ಮುಗಿಸ್ಲಿಕ್ಕೆ ನೀವು ಪ್ರಯತ್ನಿಸಿ, ಖಂಡಿತ ಆಗ್ತದೆ. ಬೇಕಾದರೆ ಒಂದು 2-3 ವಾಕ್ಯ ಹೆಚ್ಚು ಬರೀರಿ, ಅದಕ್ಕಿಂತ ಹೆಚ್ಚು ಬರೆಯುವ ಅಗತ್ಯ ಇಲ್ಲ. ಹಾಗೆ ಎರಡನೇ ಇದು ಹೆಚ್ಚಾಗಿ ಬರುವಂಥದ್ದು. ಇದೇ ನಿಬಂಧದಲ್ಲಿ ಯಾವುದೇ ಇದನ್ನೇ ಕೊಡ್ತಾರಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಹಿ ದೇತೆ ಹೇ ಐಸೆ कहने को नहीं होता है. ಇದು ಹೆಚ್ಚು ಬಾರಿ ರಿಪೀಟ್ ಆದಂತಹ, ಪುನರಾವರ್ತನೆ ಆದಂತಹ ವಿಷಯಗಳು. ಯಾವುದು? ಒಂದು ಜನಸಂಖ್ಯೆಗೆ ಸಮಸ್ಯೆ, ಸ್ವಚ್ಛ ಭಾರತ್ ಮತ್ತು ಇಂಟರ್ನೆಟ್ಗೆ ಉಪಯೋಗಿತ, ಹೆಚ್ಚಾಗಿ ಬಂದಿರುವಂತಹ ನಿಬಂಧಗಳು ಅಥವಾ ಪ್ರಬಂಧಗಳು ಅಷ್ಟೇ. ನಾನು ಇದರ ಮಾದರಿಯನ್ನಷ್ಟೇ ನಿಮಗೆ ತೋರಿಸಿದ್ದೇನೆ, ನೀವು ಹೇಗೆ ಬರೆಯಬಹುದು. ಆದರೆ ನೀವು ಇದೇ ವಿಷಯವನ್ನು ಬರಿಬೇಕಂತಿಲ್ಲ ಮಕ್ಕಳೇ. ನಿಮ್ಮಲ್ಲಿ ಬೇರೆ ಬೇರೆ ಆಲೋಚನೆಗಳು ಬರ್ಬೋದು, ನೀವು ಅದನ್ನು ಬರೀಬೋದು. ಈಗ ನೆಕ್ಸ್ಟ್ ಏನು? ಸ್ವಚ್ಛ ಭಾರತ್, ಇದನ್ನೊಂದು ಹೇಗೆ ಬರೆಯೋದು ಅಂತ ನೋಡ್ಕೊಳ್ಳುವ ಮಕ್ಕಳೇ. ಆಗಲೇ ನಾವು ಜನಸಂಖ್ಯಾ ವೃದ್ಧಿಗೆ ಸಮಸ್ಯೆ ಅದರ ಬಗ್ಗೆ ತಿಳ್ಕೊಂಡೆವು. ಇನ್ನೊಂದು ಸ್ವಚ್ಛ ಭಾರತ್, ಇದನ್ನು ಯಾವ ರೀತಿಯಲ್ಲಿ ಸರಳವಾಗಿ ಬರಿಬಹುದು. ಸ್ವಚ್ಛ ಭಾರತ್ ನಿಮ್ಗೆ ಈಗಾಗಲೇ ತಿಳಿದಿದೆ, ಎಲ್ಲ ಕಡೆ ನೋಡಿದ್ದೀರಿ, ಟಿ ವಿಯಲ್ಲಿ, ನ್ಯೂಸ್ ಪೇಪರಲ್ಲಿ, ಎಲ್ಲಿ ನೋಡಿದ್ರು ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅಲ್ವಾ. ಸೊ ಹಾಗಾಗಿ ನೀವು ಇದನ್ನು ಬಹಳ ಸುಲಭವಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಲ್ಪ ಸ್ವಚ್ಛತೆ ಬಗ್ಗೆ ಅರಿವಿದ್ದರೆ, ಸ್ವಚ್ಛತೆ ನೀವು ನೋಡಿದರೆ ಅಥವಾ ನೀವು ಮಾಡ್ತಾಯಿದ್ರೆ ಖಂಡಿತವಾಗಿ ಇದನ್ನು ಬಹಳ ಸರಳ ವಾಕ್ಯದಲ್ಲಿ, ನಿಮ್ಮದೇ ವಾಕ್ಯದಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಸ್ವಚ್ಛ ಭಾರತ್ ಇಲ್ಲಿ ಕೂಡ ನಾನು ಹೇಳಿದಾಗೆ ನಿಮಗೆ ಮೊದಲ ಹಾಗೆ ಬರೀ ಹೆಡ್ಡಿಂಗ್ ಕೊಟ್ಟು ಬಿಡ್ತಾ ಇಲ್ಲ ಅವರು. ಹೀಗೆ ಏನು, ಯಾವ ನೀವು ಹಂತದಲ್ಲಿ ಬರಿಬೇಕು, ಏನೇನು ಬರಿಬೇಕೆಂಬುದನ್ನು ಅಲ್ಲಿಯೇ ಸ್ಪಷ್ಟವಾಗಿ ಕೊಟ್ಟಿರೋದ್ರಿಂದ ನಿಮಗೆ ಬಹಳಷ್ಟು ಸುಲಭವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಇಲ್ಲಿ ಕೂಡ ಪ್ರಸ್ತಾವನಾ 1 ಅಂಕ, ಸ್ವಚ್ಛತಾ ಕಾ ಮಹತ್ವ, ಸ್ವಚ್ಛ ಪರಿಸರ ಸೆ ಲಾಭ, ಸ್ವಚ್ಛತಾ ರಖನೆ ಕಾ ಉಪಾಯ, ಇದು 3ಕ್ಕೆ ಸೇರಿಸಿ 2 ಅಂಕಗಳು. ಉಪಸಂಹಾರ ಇಲ್ಲಿ 1 ಅಂಕ. ಸೊ ಇದನ್ನು ನೀವು ಹೇಗೆ ಬರಿತೀರಿ? ಮೊದಲು ಸ್ವಚ್ಛತೆ ಅಂದರೆ ಏನು ಅದನ್ನು ಬರಿಬೇಕು ಅಲ್ವಾ. ನೋಡಿ, ಇಲ್ಲಿ ಮೊದಲಿಗೆ ಪ್ರಸ್ತಾವನಾ. ಪ್ರಸ್ತಾವನಾ ಅರ್ಥ ಏನು ಕೊಟ್ಟರು ಅದು ಒಂದೇ. ಕೆಲವೊಮ್ಮೆ ಇಲ್ಲಿ ಹೆಡ್ಡಿಂಗ್ಗಳು ಬೇರೆ ಇರ್ತದೆ, ಆದರೆ ವಿಷಯ ಅದೇ, ಏನು ಗೊಂದಲ ಮಾಡಿಕೊಳ್ಳೋದು ಬೇಡ. ಪ್ರಸ್ತಾವನವೂ ಅದೇ, ಅರ್ಥವೂ ಅದೇ. सो हमारे चारों ओर के वातावरण को स्वच्छ रखना ही स्वच्छ भारत अभियान का उद्देश्य है. ಇದರ ಮುಖ್ಯ ಉದ್ದೇಶ ಏನು? ನಾವು ನಮ್ಮ ಮನೆಯನ್ನಷ್ಟೇ ಸ್ವಚ್ಛವಾಗಿಡುವುದಲ್ಲ, ನಮ್ಮ ಮನೆಯ ಸುತ್ತಮುತ್ತ ಪರಿಸರ, ಶಾಲೆಯ ಪರಿಸರ, ಸಾರ್ವಜನಿಕ ಸ್ಥಳಗಳು ಎಲ್ಲವನ್ನು ಕೂಡ ಏನು ಮಾಡಬೇಕು? ಸ್ವಚ್ಛವಾಗಿಟ್ಟರೆ ಮಾತ್ರ ಅಲ್ಲಿ ಸ್ವಚ್ಛ ಭಾರತ ಅಭಿಯಾನ ಒಂದು ಸಾರ್ಥಕ ಆಗ್ತದೆ. ಆದ್ದರಿಂದ ಏನು ಮಾಡಬೇಕು ನಾವು? हमारे चारों ओर के वातावरण को स्वच्छ रखना ही स्वच्छ भारत अभियान का उद्देश्य है. इन्हें हमारे प्रधानमंत्री जी ಗಾಂಧಿ ಜಯಂತಿ ಕೆ ದಿನ ಘೋಷಣೆ ಕಿ. ಇದನ್ನು ಯಾವಾಗ ಘೋಷಣೆ ಮಾಡಿದ್ದು? ಗಾಂಧಿ ಜಯಂತಿಯ. ಯಾಕೆಂದರೆ ಗಾಂಧೀಜಿಯವರು ಕೂಡ ಸ್ವಚ್ಛತೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್, ಸ್ವಚ್ಛತಾ ಕಿ ಅವಶ್ಯಕತಾ ಅಥವಾ ಮಹತ್ವ. ಸ್ವಚ್ಛತಾಕ್ಕೆ ಅವಶ್ಯಕತೆ ಅಥವಾ ಮಹತ್ವ. ಇಲ್ಲಿ ಕೂಡ ಎಷ್ಟು ವಾಕ್ಯ ಬರೀಬೇಕು ಹೇಳಿದೆ ನಾನು? 5 + 5 10 ವಾಕ್ಯಗಳು ಬರೆದ್ರೆ ಸಾಕಾಗ್ತದೆ. ಸಫಾಯಿ ಕರ್ನೆ ಸೆ ಹಮಾರ ವಾತಾವರಣ ಸ್ವಚ್ಛ ರಹತಾ ಹೈ ಅಲ್ವಾ, ಎಲ್ಲರಿಗೂ ಗೊತ್ತೇ ಇದೆ. ಏನಾಗ್ತದೆ? ಸ್ವಚ್ಛತೆ ಮನೆಯಲ್ಲೆಲ್ಲ ಒಂದಷ್ಟು ಕಸ, ಬೀದಿಯಲ್ಲೆಲ್ಲ ಕಸ ನಮಗೆ ನೋಡ್ಲಿಕ್ಕೆ ನಮಗೂ ಅಸಹ್ಯ ಆಗ್ತದೆ, ಒಂಥರ ಅನಿಸ್ತದೆ. ಅದೇ ಸ್ವಚ್ಛವಾಗಿದ್ದರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಳ್ಳುವ, ನೋಡುವ, ಅಲ್ಲಿ ನಡೆದಾಡುವ ಅಂತ ಅನಿಸ್ತದಲ್ವಾ. ಹಾಗಾಗಿ ಸಫಾಯಿ करने से हमारा वातावरण स्वच्छ रहता है, हमारा स्वास्थ्य अच्छा रहता है, ನಮ್ಮ ಆರೋಗ್ಯ ಕೂಡ ಸರಿಯಾಗಿ ಇರ್ತದೆ ಅಲ್ವಾ. ಈಗ ನೀವು ಉದಾಹರಣೆ ಕರೋನಾದಲ್ಲೇ ನೋಡಿ, ಏನು ಅಲ್ಲಿ ಸ್ವಚ್ಛತೆ ಇದ್ದರೆ ಮಾತ್ರ ಏನು ಮಾಡ್ಬೋದು? ನಾವು ರೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ. ಕೊರೋನಾ ಮಾತ್ರ ಅಲ್ಲ, ಅನೇಕ ರೋಗಗಳನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ಅದರಿಂದ ಹಮಾರ ಸ್ವಾಸ್ಥ್ಯ ಅಚ್ಚಾ रहता है और स्वस्थ रहता है, ಮನ್ ಆನಂದ್ ಸೇ ಭರಾ रहता है. ನಮ್ಮ ಮನಸ್ಸಿಗೆ ಕೂಡ ಏನಾಗ್ತದೆ? ಸ್ವಚ್ಛತೆಯಲ್ಲಿ ನೋಡುವಾಗ ಏನಾಗ್ತದೆ? ತುಂಬ ಖುಷಿ ಅನ್ನಿಸ್ತದೆ. इसलिए हमें परिसर को स्वच्छ रखना चाहिए. सिर्फ परिसर नहीं, सभी जगह, पहले घर से शुरू करके घर, पाठशाला, घर के आसपास, पाठशाला के आसपास और सभी जगह को हमें
ಸ್ವಚ್ಛ ರಖನಾ ಚಾಹಿಯೆ. ಬರೀ ಮನೆ ಅಷ್ಟೇ ಅಲ್ಲ, ಮನೆ ಸುತ್ತಮುತ್ತ, ಶಾಲೆ ಸುತ್ತಮುತ್ತ, ಅಥವಾ ಬೇಕಾದರೆ ಒಂದು ಫ್ರೀ ಟೈಮಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಬೀಚಿನಲ್ಲಿಯೋ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿಯೋ ಕಸ ಹೆಕ್ಕಲಿಕ್ಕೆ ನಾವು ಹೋಗ್ಬೋದು. ಅಥವಾ ನೀವು ಕೂಡ ಆ ಕೆಲಸವನ್ನು ಏನು ಮಾಡ್ಬೋದು, ವಾಲಂಟಿಯರಾಗಿ ಮಾಡ್ಬೋದು. ನೆಕ್ಸ್ಟ್, ಸ್ವಚ್ಛ ಪರಿಸರ ಸೆ ಲಾಭ ಅಥವಾ ಸ್ವಚ್ಛತಾ ರಖನೆ ಕಾ ಉಪಾಯ, ಏನೆಲ್ಲ ಮಾಡ್ಬೋದು ನಾವು ಅಂತೇಳಿ. अभियान को सफल बनाने में हम सभी एक साथ मिलकर काम करना चाहिए. ಯಾವುದೇ ಒಂದು ಕೆಲಸ ಮಾಡುವಾಗ ಒಬ್ಬರಿಂದ ಮಾಡಲಿಕ್ಕೆ ಸಾಧ್ಯವಾ ಮಕ್ಕಳೇ? ಆಗೋದಿಲ್ಲಲ್ಲ. ಆದ್ದರಿಂದ ನಾವೆಲ್ಲ ಒಟ್ಟು ಸೇರಿದರೆ ಮಾತ್ರ ಏನಾಗ್ತದೆ, ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟೇ ಅಲ್ಲ, ಸರ್ಕಾರ और सामाजिक संस्थाओं को चाहिए कि समाचार माध्यमों, रेडियो, दूरदर्शन द्वारा स्वच्छता के बारे में लोगों को अधिक जानकारी दे. ಎಷ್ಟು ಮಾಹಿತಿ ಕೊಟ್ಟರೂ ಸಾಲೋದಿಲ್ಲ, ಕಸವನ್ನು ಅಲ್ಲಲ್ಲಿ ಎಸಿತಾರೆ, ಅಲ್ಲಲ್ಲಿ ಬಿಸಾಡ್ತಾರೆ. ಆದ್ದರಿಂದ ಮಾತ್ರ ಅಲ್ಲ, ಸರ್ಕಾರವು ಕೂಡ, ಕೆಲವು ಸಾಮಾಜಿಕ ಸಂಸ್ಥೆಗಳು ಕೂಡ ನಮ್ಮೊಂದಿಗೆ ಕೈ ಜೋಡಿಸ್ಬೇಕು. ಅಷ್ಟೇ ಅಲ್ಲ, ಮಾಧ್ಯಮದ ಮೂಲಕ, ರೇಡಿಯೋದ ಮೂಲಕ ಏನು ಮಾಡಬೇಕು, ಸ್ವಚ್ಛತೆಯ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸಬೇಕಾಗ್ತದೆ. सभी एक साथ मिलकर अपना घर ही नहीं हमारे समाज को भी साफ रखना चाहिए. सभी एक साथ मिलकर ಅಂದರೆ ನಾನೊಬ್ಬಳೇ ನೀವೊಬ್ಬರೇ ಮಾಡೋದಲ್ಲ, ನಾವು ಮಾಡಬೇಕು, ಇನ್ನೊಬ್ಬರಿಗೂ ಕೂಡ ಕೆಲಸ ಮಾಡಿ ಸ್ವಚ್ಛತೆ ಮಾಡಲಿಕ್ಕೆ ಪ್ರೇರೇಪಿಸಬೇಕು. ಆ ರೀತಿ ಮಾಡಿಕೊಂಡು ಎಲ್ಲ ಒಟ್ಟು ಸೇರಿಕೊಂಡು ಮಾಡಿದರೆ ಮಾತ್ರ ಈ ಕೆಲಸ ಸಫಲ ಆಗ್ತದೆ. ನೋಡಿ, ಸಭಿ ಮಿಲ್ಕರ್ ಕ್ಯಾ ಕರ್ನಾ ಚಾಹಿಯೆ, ಅಪ್ನಾ ಘರ್ ಹಿ ನಹಿ ಹಮಾರೆ ಸಮಾಜ್ ಕೋ ಭಿ ಸಾಫ್ ರಖನಾ ಚಾಹಿಯೆ. ಈಗ ಕೊನೆಗೆ ಉಪಸಂಹಾರ. ಇದಕ್ಕೆ ಎಷ್ಟು ಅಂಕ ಇದೆ? ಉಪಸಂಹಾರಿಗೆ 1 ಅಂಕಗಳಿದೆ. एक व्यक्ति, अपना परिवार, एक रास्ता के लोग अपना एरिया को स्वच्छ रखने का जिम्मेदारी लेना चाहिए. ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ, ತನ್ನ ಪರಿವಾರದವರು, ಒಂದು ಏರಿಯಾದವರು, ಒಂದು ರಸ್ತೆ ಬೀದಿಯಲ್ಲಿ ಎಲ್ಲ ಇರುವ ಜನರು ಏನು ಮಾಡಬೇಕು, ಸ್ವಚ್ಛತೆ ಕಡೆಗೆ ವಿಶೇಷ ಗಮನ ಕೊಟ್ಟು ಅದರ ಜವಾಬ್ದಾರಿಯನ್ನು ತಗೊಳ್ಬೇಕು. ಈಗ ಒಂದು ಏರಿಯಾವನ್ನು ಫುಲ್ಲು ಒಂದು 2-3 ಕಿಲೋಮೀಟ್ರಷ್ಟು ಏನು ದಿನಕ್ಕೊಂದು 3 ಜನ 4 ಜನವ ಸ್ವಚ್ಛ ಮಾಡುವ ಹಾಗೆ ಅಥವಾ ಕಸವನ್ನು ಹಾಕದಾಗಿ ನೋಡಿಕೊಳ್ಳುವುದು, ಇದೆಲ್ಲ ಮಾಡಬೇಕಾಗ್ತದೆ. ಸಭಿ ಮಿಲ್ಕರ್ ಸ್ವಚ್ಛ ಅಭಿಯಾನಕ್ಕೂ ಸಫಲ್ ಬನಾನಾ ಚಾಹಿಯೆ. ಎಲ್ಲರೂ ಜೊತೆಗೂಡಿದರೆ ಮಾತ್ರ ಏನು ಯಾವುದೇ ಕೆಲಸ ಸಫಲ ಆಗ್ತದೆ. ಹಾಗೆ ಇದು ಕೂಡ. ಸೊ ಈಗ ನಿಮಗೆ ನಿಬಂಧ ಬರೆಯುವ ರೀತಿ ಗೊತ್ತಾಯಿತು, 2 ನಾನು ತೋರಿಸಿದೆ. ಒಂದು, ಜನಸಂಖ್ಯಾ ವೃದ್ಧಿ ಕಿ ಸಮಸ್ಯೆ ಮತ್ತು ಸ್ವಚ್ಛ ಭಾರತ. ಇಲ್ಲಿ ಇನ್ನೊಂದು ವಿಶೇಷವಾಗಿ ಗಮನ ಇಡಬೇಕಾದ್ದು ಏನಂದರೆ, ನೀವು ಯಾವುದೇ ಪ್ಯಾರಾಗ್ರಾಫನ್ನು ಸ್ಟಾರ್ಟ್ ಮಾಡೋ ಮೊದಲು ಫಸ್ಟಿಗೆ ಪ್ರಾರಂಭಿಸುವಾಗ ಏನು ಮಾಡಬೇಕು, ಸ್ವಲ್ಪ ಸ್ಥಳವನ್ನು ಬಿಡಬೇಕಾಗ್ತದೆ. ಆಮೇಲೆ ಮುಂದಿನ ಪ್ಯಾರಾಗ್ರಾಫ್ ಸ್ಟಾರ್ಟ್ ಮಾಡೋ ಕೂಡ ನೋಡಿ, ಇಲ್ಲಿ 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 ಈ ರೀತಿ ಸ್ಥಳ ಬಿಟ್ಟು ಪೂರ್ಣ ವಿರಾಮವನ್ನು, ಅಲ್ಪ ವಿರಾಮವನ್ನು ಸರಿಯಾಗಿ ಹಾಕಿಕೊಂಡು ತಪ್ಪಿಲ್ಲದೆ ಚಂದ ಮಾಡಿ, ಅಕ್ಷರ ಚಂದ ಮಾಡಿ ದುಂಡಗೆ ಬರೆದ್ರೆ ಖಂಡಿತ ನಿಮಗೆ 4ರಲ್ಲಿ 4 ಅಂಕ ಸಿಗ್ತದೆ ಮಕ್ಕಳೇ. ಈಗ ಇನ್ನೊಮ್ಮೆ ತಿಳ್ಕೊಳ್ಳುವ. ನೋಡಿ ಏನೇನಿದೆ, ಯಾವ ರೀತಿ ವಿಷಯವನ್ನು ಹಂಚಿಕೆ ಮಾಡಲಾಗ್ತದೆ ನೋಡಿ. ಪ್ರಸ್ತಾವನಕ್ಕೆ 1 ಅಂಕಗಳು, ವಿಷಯ ವಿಸ್ತಾರಕ್ಕೆ 2 ಅಂಕಗಳು, ಉಪಸಂಹಾರಿಗೆ 1 ಅಂಕಗಳು. ಒಟ್ಟು 4 ಅಂಕಗಳನ್ನು ಈ ರೀತಿ ಅವರು ಹಂಚಿಕೆ ಮಾಡಿ ಹಾಕ್ತಾರೆ. ಈಗ ಇನ್ನೊಂದು ವಿಷಯ, 3ನೇದು ಇಂಟರ್ನೆಟ್ಗೆ ಉಪಯೋಗಿತ. ಇಲ್ಲಿ ಕೂಡ ಅದೇ ರೀತಿ ಬರೆಯುವಂಥದ್ದು ಪ್ರಸ್ತಾವನೆ. ಪ್ರಸ್ತಾವನೆ ಅಂದರೆ ಇಂಟರ್ನೆಟ್ ಅಂದರೆ ಏನು ನಿಮ್ಗೆ ಈಗಾಗಲೇ ತಿಳಿದಿದೆ. ಇದು ಪಾಠದಲ್ಲಿ ಬರುವಂಥ ಒಂದು ಪ್ರಬಂಧ. ನಿಮಗೆ ಪಾಠದ ಒಳಗಡೆ ಏನಿದೆ ಅದನ್ನೇ ಖಂಡಿತ ಕೊಡ್ತಾರೆ. ಅದರಲ್ಲಿ ಒಂದು ಇಂಟರ್ನೆಟ್. ಸೊ ಇಂಟರ್ನೆಟ್ಗೆ ಉಪಯೋಗಿತ ಏನು, ಪ್ರಸ್ತಾವನಾ ಏನು ಬರೀತೀರಿ ಪ್ರಸ್ತಾವನಾ. ಇಂಟರ್ನೆಟ್ ಎಂಬುದು ಏನು, ಇಂಟರ್ನೆಟ್ ಕ್ಯಾ ಹೇ, ಕೈ ಅಂತರ್ಜಾಲೋं को एक दूसरे से संबंध स्थापित करने का जाल है अल्वा. ಹಾಗೆ इंटरनेट से हमें बहुत लाभ है, बहुत उपयोग है. इसके बिना क्या, हम जैसे खाना खाते हैं वैसे अभी इंटरनेट भी हमें बहुत उपयोग हो गया है. ಸೊ ಪ್ರಸ್ತಾವನೆ ಅಲ್ಲಿಗೆ ಮುಗಿಯಿತು. ಕ್ಷೇತ್ರವ ಉಪಯೋಗ, ವರ್ತಮಾನ ಅವಶ್ಯಕತಾ ಮಹತ್ವ. ಇಲ್ಲಿ ಏನು ಬರಬೇಕು, ಲಾಭ ಮತ್ತು ಹಾನಿಯ ಹೆಡ್ಡಿಂಗ್ ಏನೇ ಇರಲಿ, ಲಾಭ ಮತ್ತು ಅದರಿಂದ ಆಗುವ ತೊಂದರೆಗಳನ್ನು ಬರೀಲೇಬೇಕು. ಉದಾಹರಣೆಗೆ ಈಗ ಲಾಭ, ಏನೇನು ಲಾಭ ಇದೆ ನಿಮಗೆ ಗೊತ್ತೇ ಇದೆ, ನೀವೆಲ್ಲರೂ ಕೂಡ. ಈಗ ಏನು, ಬೆಳಗ್ಗೆದ್ರೆ ಕೈಯಲ್ಲಿ ಮೊಬೈಲ್, ಇಂಟರ್ನೆಟ್ ಅಲ್ವಾ. ಯಾವುದೇ ಬಿಲ್ ಭರಿಸ್ಲಿಕ್ಕೂ ಕೂಡ ನಾವೇನು ಮಾಡ್ತೇವೆ, ಮೊಬೈಲನ್ನೇ ಬಳಸ್ತೇವೆ. ಈ ಮೊಬೈಲಿಗೆ ಏನು ಬೇಕು, ಬರೀ ಮೊಬೈಲ್ ಇದ್ದರೆ ಸಾಲ್ತದ, ಸಾಲೋದಿಲ್ಲ. ಅದಕ್ಕೆ ಅಂತರ್ಜಾಲದ ಅವಶ್ಯಕತೆ ಇದೆ, ನೆಟ್ಟಿನ ಅವಶ್ಯಕತೆ
ಇದೆ. ಅದರಿಂದ ನಾವು ಯಾವುದೇ ರೀತಿಯ ಬಿಲ್ಲುಗಳನ್ನು ಕೂಡ ಏನು ಮಾಡ್ಬೋದು, ಪಾವತಿಸ್ಬೋದು, ಬಟ್ಟೆ ಖರೀದಿಸ್ಬೋದು, ಎಲ್ಲವೂ ಮನೆಗೆ ಏನು ಬೇಕು ಎಲ್ಲ ಅವಶ್ಯಕ ವಸ್ತುಗಳನ್ನು ಎಲ್ಲ ಬಿಟ್ಟು ಸಣ್ಣ ಸಣ್ಣ ದಿನಸಿ ವಸ್ತುಗಳು, ಹಣ್ಣು ತರಕಾರಿ ಎಲ್ಲ ಕೂಡ ಈಗ ಏನು ಮಾಡ್ಬೋದು, ಇಂಟರ್ನೆಟ್ನ ಸಹಾಯದಿಂದ ನಮಗೆ ತರಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನೀವು ಏನು ಮಾಡ್ತೀರಿ ಮಕ್ಕಳೇ, ಇದನ್ನೆಲ್ಲ ಯಾವಾಗಲೂ ಕಂಠಪಾಠ ಮಾಡಬಾರ್ದು, ಬಾಯಪಾಠ ಮಾಡಬಾರ್ದು. ನಿಮ್ಮ ಕಲ್ಪನೆಯಲ್ಲಿ ಏನು ಬರ್ತದೆ, ನೀವು ಅದ್ರ ಬಗ್ಗೆ ಏನು ತಿಳ್ಕೊಂಡಿದ್ದೀರಿ ಅದನ್ನೇ ಬರೀರಿ. ಖಂಡಿತ ನಿಮಗೆ ಏನು ಅತಿ ಹೆಚ್ಚು ಅಂಕ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗಲೂ ಅಷ್ಟೇ, ಯಾವುದೇ ವಿಷಯವನ್ನು ಕೂಡ ಕಂಠಪಾಠ ಮಾಡಬಾರ್ದು. ಅದನ್ನು ಮೊದಲು ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ಆನಂತರ ನಾವು ಅದನ್ನು ಬರಿಬೇಕು. ಬಾಯ್ಪಾಠ ಅಥವಾ ಕಂಠಪಾಠ ಮಾಡಿದ ವಸ್ತು ಏನು ಹೆಚ್ಚು ಸಮಯ ಉಳಿಯೋದಿಲ್ಲ, ಅದು ಮರ್ತು ಹೋಗ್ತದೆ. ನಾವೇ ತಿಳ್ಕೊಂಡು ಬರ್ತಾರೆ ಸ್ವತಃ ಅದು ನಮಗೆ ನೆನಪಲ್ಲಿ ಉಳಿತದೆ, ಮತ್ತು ನಮಗೆ ಬರೀಲಿಕ್ಕೆ ಕೂಡ ಏನಾಗ್ತದೆ, ಸುಲಭ ಆಗ್ತದೆ. ಹಾಗಾಗಿ ಇಲ್ಲಿ ಏನು ಬರೀಬೇಕು, ಲಾಭ ಮತ್ತು ಹಾನಿ ಎರಡನ್ನು ಒಟ್ಟಿಗೆ ಮಾಡಿ ಒಂದು ಚರಣದಲ್ಲಿ ಲಾಭ ಬರೀರಿ, ಇನ್ನೊಂದು ಚರಣದಲ್ಲಿ ಹಾನಿಯ ಬರೀರಿ. ಕೊನೆಗೆ ಉಪಸಂಹಾರ ಏನು ಬರೀತೀರಿ, ಈಗ ಇಂಟರ್ನೆಟ್ ಏನು ವರದಾನ್ ಬಿ ಹೇ ಅಭಿಶಾಪ್ ಬಿ, ಒಂದು ಕಡೆಯಿಂದ ಅದು ನಮಗೆ ವರವೂ ಹೌದು ಶಾಪವೂ ಹೌದು ಅಲ್ವಾ. ಹೀಗೆ ಇಂಟರ್ನೆಟ್ಗೆ ಬಿನಾ ಕ್ಯಾ ಹೇ ಹಮ್ಮೆ ಬಹುತು ಜೀವನ ಬಿತಾನ ಬಹುತು ಮುಷ್ಕಿಲ್ ಹೋತಾ ಹೇ. ಸೊ ಈ ರೀತಿ ನೀವು ಅದನ್ನು 4 ಚರಣದಲ್ಲಿ ಸ್ಪಷ್ಟವಾಗಿ ತಪ್ಪಿಲ್ಲದೆ ಏನು ಈ ರೀತಿ ಸ್ಥಳಗಳನ್ನು ಬಿಟ್ಟುಕೊಂಡು ಬರೆದ್ರೆ ಖಂಡಿತ ನಿಮಗೆ ಏನಾಗ್ತದೆ, 4ರಲ್ಲಿ 4 ಅಂಕ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಮಕ್ಕಳೇ ಆದಷ್ಟು ಬರವಣಿಗೆಯನ್ನು ಚಂದ ಮಾಡಿ ಸ್ಪಷ್ಟವಾಗಿ ಬರೀರಿ, ವಾಕ್ಯಗಳು ಸರಳವಾಗಿರಲಿ, ಹಾಗೆ ವಿಷಯವನ್ನು ಹೆಡ್ಡಿಂಗಲ್ಲಿ ಏನಿದೆ ಅದನ್ನು ಎಷ್ಟು ಬೇಕೋ ಅಷ್ಟನ್ನೇ ಬರೀರಿ, ಲೆಕ್ಕಕ್ಕಿಂತ ಹೆಚ್ಚು ಬರೀದು ಬೇಡ. ನಾನು ಮೊದಲೇ ಹೇಳಿದ್ದೇನೆ, ಕೆಲವರು 2 ಪುಟ 3 ಪುಟ ಬರೀತೀರಿ, ನೀವು 3 ಪುಟ ಬರೆದ್ರೂ ಅಷ್ಟೇ ಮಾರ್ಕ್ ಸಿಗೋದು, 15 ವಾಕ್ಯಗಳನ್ನು ಬರೆದ್ರೂ ಕೂಡ ಅಷ್ಟೇ ಮಾರ್ಕ್ಸ್. ಆದ್ದರಿಂದ ಸರಳವಾಗಿರಲಿ, ಯಾವಾಗಲೂ ನಿಬಂಧ ಬರೆಯುವಾಗ ವಾಕ್ಯ ರಚನೆ ಕೂಡ ಸ್ಪಷ್ಟವಾಗಿರಲಿ. ಮಕ್ಕಳೇ ನಿಮಗೆ ಇದು ಸರಿಯಾಗಿ ನಿಬಂಧ ಲೇಖನ ಏನಿದೆ ಅದು ಸರಿಯಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಎಲ್ಲರೂ 4ರಲ್ಲಿ 4 ಅಂಕ ಪಡಲಿಕ್ಕೆ ಪ್ರಯತ್ನಿಸಿ ಮಕ್ಕಳೇ. ಧನ್ಯವಾದಗಳು.